ನನಗೆ ಕೆಂಡನೇ ಇಟ್ಬಿಟ್ಟಿದ್ದಾರೆ ನನ್ನ ಒಂದು ಸ್ಪೈನಲ್ ಕಾರ್ಡ್ ಮೇಲೆ ಅನ್ನೋದು ಅಷ್ಟು ನನಗೆ ಬಿಸಿ ಆಗ್ತಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಗೌಡ ಬ್ಲಾಗ್. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದ್ರ ಜೊತೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆಯಿತಾ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ, ಓಕೆನಾ. ಹಾಗೆ 80 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ ನನಗಂತೂ, ಯಾಕಂದರೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸು ಸೊ ಬರೋದು ತುಂಬ ಕಷ್ಟ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಆಗ್ತಿದೆ. ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಹಾಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಎಲ್ಲ ಏನಿರುತ್ತೆ, ಸೊ ಇವಾಗ ಯಾರಾದ್ರೂ ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ, ಸೊ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಸೊ ಅವರೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. ಸೊ ನನಗೇನೆಲ್ಲ ಬಾಡಿಲಿ ವೇರಿ ಆಗಿತ್ತು, ನಾನು ಯಾವ ಥರ ಕನ್ಸೀವ್ ಅನ್ನೋದನ್ನು ನಾನು ಐಡೆಂಟಿಫೈ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಿಕಾಸ್ ನನಗೆ PCOD ಇದೆ, ಅದರಿಂದ ನನಗೆ ಯಾವ ಥರ ಎಲ್ಲ ರಿಸ್ಕ್ ಆಗ್ತಾಯಿತ್ತು. ಸೊ ಅದನ್ನು ನಾನು ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ, PCOD ಬಗ್ಗೆ. ಸೊ ನಾನು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ. ಬಟ್ ಅದಿದ್ದರಿಂದ ನನಗೆ ಕನ್ಫರ್ಮ್ ಆಗೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಅದನ್ನು ನಾನು ಯಾವ ಥರ ಐಡೆಂಟಿಫೈ ಮಾಡಿದೆ ಅನ್ನೋದನ್ನು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ. ಸೊ ಫಸ್ಟು ಬಂದುಬಿಟ್ಟು ನಾವು ಮದುವೆ ಆದಮೇಲೆ 2 ವರ್ಷ ನಮಗೆ ಮಗು ಬೇಡ ಅಂತ ನಾವು ಡಿಸೈಡ್ ಆಗಿದ್ವಿ. ಸೊ 2 ವರ್ಷ ಬೇಡ, ಅದಾದಮೇಲೆ ನಾವು ಪ್ಲ್ಯಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಮೆಂಟಲಿ ಇಬ್ಬರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸೊ ಫಿಕ್ಸ್ ಆಗಿದ್ವಿ. ಸೊ ಇದೆಲ್ಲರೂ ಒಂದು ಕಪಲ್ಸ್ ಏನಿರ್ತಾರೆ, ಸೊ ಅವರ ಒಂದು ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು, ಅವ್ರ ಮೇಲೆ ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ನಾವು 2 ವರ್ಷ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಕೆಲವರು 4 ಇಯರ್ಸ್ 5 ಇಯರ್ಸ್ ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಕೆಲವರು ಮದುವೆ ಆಗಿ 1 ವರ್ಷದೊಳಗಡೆ ಮಗುನ ಪ್ಲ್ಯಾನ್ ಮಾಡ್ಕೋತಾರೆ, ಅದು ಅವ್ರವ್ರ ಇಷ್ಟ ಅದು. ಸೊ ನಾವು 2 ವರ್ಷ ಬೇಡ, ಅದಾದಮೇಲೆ ಬೇಬಿ ಪ್ಲ್ಯಾನಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆದ್ವಿ. ಸೊ ನಾನು ಡಿಸೈಡ್ ಆದಾಗ ನಾವು ಲಾಸ್ಟ್ ಟ್ರಿಪ್ಪು ಗೋವಾ. ಸೊ ಗೋವಾದಲ್ಲಿ ನಮ್ಮದು ಸೊ ಹನಿಮೂನ್ ಅಂತಲೇ ಹೇಳ್ಬೋದು ಒಂಥರ. ಸೊ ನಾವು ಗೋವಾಗೆಲ್ಲ ಹೋಗಿ ಬಂದು ಆದಮೇಲೆ ನನಗೆ ಆ್ಯಕ್ಚುಲಿ ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ. ನಾನು ಕನ್ಸೀವ್ ಆಗ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಂಗೆ ಒಂಚೂರೂ ಐಡಿಯಾ ಇಲ್ಲ. ಸೊ ಏನಾಯಿತು, 1 ಮಂತ್ ಆಯಿತು. ಸೊ ನಂದು ಇರ್ರೆಗ್ಯುಲರ್ ಪೀರಿಯಡ್, ಓಕೆನಾ. ಸೊ ನಾನು 3 ತಿಂಗಳಾದ್ರೂ ನಂದು ಪೀರಿಯಡ್ ಆಗ್ತಾ ಇರಲಿಲ್ಲ, 2.5 ತಿಂಗಳಾದ್ರೂ ನಂದು ಪೀರಿಯಡ್ ಆಗ್ತಾ ಇರಲಿಲ್ಲ. ಸೊ ನಾನೇ ಅನ್ಕೊಂಡೆ 1 ತಿಂಗಳಾಯಿತು, ಓಕೆ ಏನಿಲ್ಲ, ನಂದು ನಾರ್ಮಲ್ ಹೇಗಿದ್ದರೂ ನನಗೆ PCOS ಇದೆ. ಸೊ ಅದರಿಂದ ನಂದು ಪೀರಿಯಡ್ ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಗಾಗುತ್ತೋ ಅದೇ ಥರ ಆಗ್ತಾಯಿದ್ದೆ ನಂದು ಅಂದ್ಕೊಂಡು ನಾನು ಓಕೆ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಆದೆ. ಸೊ ನಂದು 1 ಮಂತ್ ಆಯಿತು, ಅಂದರೆ 4 ವೀಕ್ಸ್ ಆಯಿತು. ಅದಾದಮೇಲೆ ಒಂದು 5th ವೀಕು ಇಲ್ಲ, ನನಗೆ 4 ವೀಕ್ಸ್ ಮೇಲೆ 1 2 ಡೇಸ್ 3 ಡೇಸ್ ಆಗ್ತಾ ಬಂತು. ಸೊ ಅವಾಗ ಏನಾಯಿತು ಅಂತಂದರೆ ನನಗೆ ಏನೋ ಒಂಥರ ಅನ್ಕಂಫರ್ಟಬಲ್ ಅನ್ನಿಸ್ತಾಯಿತ್ತು ಬಾಡಿ. ಸೊ ಅಂದರೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಏನಾದರೂ ಒಂದು 5 ನಿಮಿಷ ಕೂತಿದ್ದೀನಿ ಅಂತ ಅಂದರೆ ಸ್ಪೈನಲ್ ಕಾರ್ಡ್ ಏನಿರುತ್ತೆ ಅದು ಫುಲ್ಲು ನನಗೆ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಯಾವ ರೇಂಜಿಗೆ ಅಂದರೆ ಫುಲ್ಲು ಬಿಸಿ ಆಗ್ತಾಯಿತ್ತು, ಯಾರೋ ನನಗೆ ಕೆಂಡನೇ ಇಟ್ಬಿಟ್ಟಿದ್ದಾರೆ ನನ್ನ ಒಂದು ಸ್ಪೈನಲ್ ಕಾರ್ಡ್ ಮೇಲೆ ಅನ್ನೋದು ಅಷ್ಟು ನನಗೆ ಬಿಸಿ ಆಗ್ತಾಯಿತ್ತು, ಜೊತೆಲಿ ಉರಿ ಆಗ್ತಾಯಿತ್ತು. ಸೊ ಇದು ಎಲ್ರಿಗೂ ಆಗಲ್ಲ. ಸೊ ನನಗೆ ಆಗಿರೋ ಒಂದು ಅನುಭವನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ಸೊ ನನಗೆ ಆ ಥರ ಆಗ್ತಾಯಿತ್ತು. ನಾನು ಓಕೆ ನಾರ್ಮಲಾಗಿ ಬ್ಯಾಕ್ ಪೇಯ್ನ್ ಬಂದಿರುತ್ತೆ ಅಂದ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದೆ. ಅದೇ ಥರ ನಾನು 1 ವಾರ ನೆಗ್ಲೆಕ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಅದಾದಮೇಲೆ ನನಗೆ ಒಂದು ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿತ್ತು. ಏನಂದರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ 1 ಅವರ್ ರೆಸ್ಟ್ ಮಾಡೋದು, ಸೊ ಮತ್ತೆ ಒಂದು 10 ನಿಮಿಷ ಬಂದುಬಿಟ್ಟು ನಾನು ಏನಾದರೂ ಕೆಲಸ ಮಾಡ್ಕೊಳ್ಳೋದು, ಮತ್ತೆ ಹೋಗೋದು, ರೆಸ್ಟ್ ಮಾಡೋದು, ಕೆಲಸ ಮಾಡ್ಕೊಳ್ಳೋದು, ಇದೇ ಥರ ಆಗ್ತಾಯಿತ್ತು. ಸೊ ಅದಾದಮೇಲೆ ಮತ್ತೆ ಏನಾಯಿತು ಅಂತಂದರೆ ಏನಾದರೂ ಲೈಕ್ ಅಂದರೆ ನನಗೆ ಇನ್ನೊಂದೇನು ಅಂತಂದರೆ ತಿನ್ನೋದ್ರ ಬಗ್ಗೆ ನನಗೆ ಯಾವುದೇ ಥರದ್ದು ಒಂದು ಸ್ಟಾರ್ಟಿಂಗ್ ಡೇಸಲ್ಲಿ ಅನ್ಕಂಫರ್ಟ್ನೆಸ್ ಇರಲಿಲ್ಲ. ಅಂದರೆ ಒಂಥರ ಆಗೋದು ಆ ಥರ ಏನಿರಲಿಲ್ಲ. ಒಗ್ಗರಣೆದು ಅದು ಇದು, ಕೆಲವ್ರಿಗೆ ಒಗ್ಗರಣೆ ಸ್ಮೆಲ್ ಬಂದುಬಿಟ್ರೆ ವಾಮಿಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಅದು ಯಾವ ಥರ ಒಂದು ಸಿಮ್ಟಮ್ಸ್ ಇರಲಿಲ್ಲ. ನನಗೆ ಫಸ್ಟು ಬಂದುಬಿಟ್ಟು ನನಗೆ ಬ್ಯಾಕ್ ಪೇಯ್ನ್ ಇತ್ತು. ಸೊ ನಾನು ಅದಾದಮೇಲೆ ನನಗೆ
ತುಂಬ ಅಂದರೆ ತುಂಬ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಒಂದು ವಾರ ಕಂಟ್ರೋಲ್ ಮಾಡಿದೆ, ಅದಾದಮೇಲೆ ಆಗಲಿಲ್ಲ. ಸೊ ನಮ್ಮ ಮನೆ ಪಕ್ಕನೇ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು. ಸೊ ಒಂದು ಸಲ ಓಕೆ ಚೆಕ್ ಮಾಡಿಸ್ಕೊಂಬಂದುಬಿಡೋಣ, ಅಂದರೆ ರೆಗ್ಯುಲರ್ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡು ನಾನು ಅವರೇ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಅವ್ರ ಹತ್ರ ನನಗೆ ಏನೇನು ಆಗ್ತಾಯಿದೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡು, ಈ ಥರ ನಂದು ಪೀರಿಯಡ್ ಕೂಡ ಇರ್ರೆಗ್ಯುಲರ್ ಇದೆ, ಸೊ ಅದರಿಂದ ನಾನು ಪೀರಿಯಡ್ ಮಿಸ್ ಆಗಿದೆ ಅನ್ನೋದು ನನ್ನ ಒಂದು ತಲೆಯಲ್ಲಿ ಅದೇ ಫಿಕ್ಸ್ ಆಗಿಬಿಟ್ಟಿದೆ. ನಂದು ಇರ್ರೆಗ್ಯುಲರ್ ಇದರಲ್ಲೇ ಫಿಕ್ಸ್ ಆಗಿಬಿಟ್ಟಿದೆ ನಾನು. ಅದಾದಮೇಲೆ ಡಾಕ್ಟರು ನನಗೆ ಆ್ಯಸ್ ಯೂಶ್ವಲ್ ಇಲ್ಲ ಮೇ ಬಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ ನೀವು ಮನೇಲಿ ಅಂತ ಹೇಳಿಬಿಟ್ಟು ನನಗೆ ನಾರ್ಮಲಾಗಿ ಟ್ರೀಟ್ ಮಾಡಿದ್ರು ಅಷ್ಟೇನೆ. ಅವರೇನು ಸ್ಕ್ಯಾನಿಂಗ್ ಅದು ಇದು ಏನೂ ಮಾಡಲಿಲ್ಲ. ಅರ್ಲಿ ಪ್ರೆಗ್ನೆನ್ಸಿಲಿ ಯಾರೂ ಕೂಡ ಸ್ಟಾರ್ಟಿಂಗ್ ಡೇಸಲ್ಲಿ ಹೋಗಿದ ತಕ್ಷಣ ಸ್ಕ್ಯಾನ್ ಮಾಡಲ್ಲ ಅಂತ ಅನ್ಕೋತೀನಿ. ಬಟ್ ನನಗೆ ಮಾಡಿದ್ರು, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಲಿಲ್ಲ. ಅವರು ನನಗೆ ನಿಮಗೆ ಮತ್ತೆ ನೋಡಿ 1-2-3 ಡೇಸ್ ನೋಡಿ ಅದಾದಮೇಲೆ ನಿಮಗೆ ಮತ್ತೆ ಇದೇ ಥರ ಆಗ್ತಿದೆ ಅಂದರೆ ಸ್ಕ್ಯಾನಿಂಗ್ ಬರ್ಕೊಡ್ತೀನಿ, ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು ಅವರು. ಸೊ ಓಕೆ ನೋಡೋಣ, ಸುಮ್ಮನೆ ಸ್ಟಾರ್ಟಿಂಗಲ್ಲೇ ಹೋಗೋದು, ನಾವು ಅದು ಒಂದು ನಂಬಿಕೆನ ಇಟ್ಕೊಳ್ಳೋದು ಬೇಡ ಅಂತ ನಾನು ಡಿಸೈಡ್ ಮಾಡಿಕೊಂಡು ಡಿಸೈಡ್ ಮಾಡಿಕೊಂಡು ನಾನು ಸುಮ್ಮನೆ ಆಗೋದ್ವಿ ಬೇಡ ಅಂತ ಹೇಳಿ. ಸೊ ನಾನು ಸ್ಕ್ಯಾನಿಂಗ್ ಹೋಗೋದಕ್ಕೂ ಮುಂಚೆ ಒಂದು 5-6 ಕಿಟ್ನ ನಾನು ಯೂಸ್ ಮಾಡಿದ್ದೀನಿ, ಪ್ರೆಗನ್ಯೂಸ್ದು. ಸೊ ಒಂದಿನ ಬಂದುಬಿಟ್ಟು ನನಗೆ ಏನೂ ಅಂತ ಲೈನ್ಸ್ ಎಲ್ಲ ಬರಲಿಲ್ಲ, ಓಕೆನಾ. ಸೊ ಸೆಕೆಂಡ್ ಕಿಟ್ನ ಯೂಸ್ ಮಾಡಿದೆ, ಅದರಲ್ಲಿ ಲೈಟಾಗಿ ಬಂತು ಲೈನ್ಸು, ಓಕೆ. ಆದರೂ ನಂಗೆ ನಂಬಿಕೆ ಇಲ್ಲ ಆ ಥರ ಏನಾಗಿಲ್ಲ, ನನಗೆ ಕನ್ಫರ್ಮ್ ಏನಾಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಕಿಟ್ನ ತರಿಸ್ಕೊಂಡೆ. ಅದರಲ್ಲಿ ಸ್ವಲ್ಪ ಡಾರ್ಕಾಗಿ ಬಂತು. ಸೊ ಸಂಕ್ರಾಂತಿ ಹಬ್ಬದ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮಾಡೋ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಮುಂಚೆ ನಾನು ಚೆಕ್ ಮಾಡಿಕೊಂಡೆ. ಆವಾಗ ಡಾರ್ಕಾಗಿ 2 ಲೈನ್ ಬಂತು. ಆವಾಗ ನನಗೆ ಕನ್ಫರ್ಮು, ಓಕೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ಒಂದು ಕನ್ಫರ್ಮು. ಬಟ್ ಏನಾಯಿತು ಗೊತ್ತಾ, ಪ್ರತಿ ಸಲನೂ ನಾನು ಅಂದರೆ ಚೆಕ್ ಮಾಡ್ಕೊಬೇಕಾದ್ರೆ ಹರಿ ಜೊತೆಲೇ ಇರ್ತಾಯಿದ್ದ. ಸೊ ಹಾಗಾಗಿ ಏನಾಗ್ತಿತ್ತು ಅಂದರೆ ನನಗೆ ಅದೊಂದು ಸರ್ಪ್ರೈಸ್ ವೀಡಿಯೋಸ್ ಆಗಿರ್ಬೋದು, ಸೊ ನಮ್ಮ ಒಂದು ರಿಯಾಕ್ಷನ್ ಆಗಿರ್ಬೋದು ಶೂಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ನನಗೆ. ಸೊ ಅವತ್ತು ಹಬ್ಬದ ದಿನವೂ ಅಷ್ಟೇನೆ ನನಗೆ ಡಾರ್ಕ್ ಲೈನ್ ಬಂತು. ಬಟ್ ಆದರೂ ಕೂಡ ನಾವಿಬ್ರೂ ಕನ್ಫರ್ಮ್ ಆಗಲೇ ಇಲ್ಲ ನಮಗೆ. ಏನಕ್ಕೆ ಅಂತ ಅಂದರೆ ನಂದು ಪೀರಿಯಡ್ ಆ ಥರ ಇದ್ದಿದ್ದರಿಂದ ನಮ್ಮಿಬ್ರಿಗೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಇಲ್ಲ ಮೇ ಬಿ ಗೊತ್ತಿಲ್ಲ, ಏನೋ ಒಂಥರ ಮೈಂಡ್ ಸೆಟ್ ಆಗಲಿಲ್ಲ ನಮಗೆ. ಅದಾದಮೇಲೆ ಮತ್ತೆ ನಾವು ಸ್ಕ್ಯಾನಿಂಗ್ ಹೇಗಿದ್ರು ನಮಗೆ ಬರ್ಕೊಟ್ಟಿದ್ರಲ್ವ, ಸೊ ಸ್ಕ್ಯಾನಿಂಗ್ಗೆ ನಾವು ಹೋದ್ವಿ. ಸೊ ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ ಅಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತ ಅಂದರೆ, ನಾನು ಚಳ್ಳಕೆರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು. ನನ್ನ ಫಸ್ಟ್ ಸ್ಕ್ಯಾನಿಂಗ್ ಬಂದುಬಿಟ್ಟು ನಾನು ಚಳ್ಳಕೆರೆಯಲ್ಲಿ ಮಾಡಿಸ್ಕೊಂಡಿದ್ದು. ಆವಾಗ ಓಕೆ ಇನ್ನೂ 1 ವೀಕ್ ಆದಮೇಲೆ ಮತ್ತೆ ಬನ್ನಿ ಅಂತ ಹೇಳಿದ್ರು ಅವರು. ಸೊ ಅವರಿಗೆ ಒಂದು ಹೇಗಿದೆ ಅಂದರೆ, ಓಕೆ ನೀವು ಪ್ರೆಗ್ನೆಂಟ್ ಅಂತಲೂ ಹೇಳ್ತಾ ಇಲ್ಲ, ನೀವು ಪ್ರೆಗ್ನೆಂಟ್ ಅಲ್ಲ ಅಂತಲೂ ಹೇಳ್ತಾ ಇಲ್ಲ, ಅವರೇ ಒಂಥರ ಮಿಡಲಲ್ಲಿದ್ದರು. ಸೊ ಓಕೆ ಏನು ಹೇಳ್ತಾನೆ ಇಲ್ಲ ಅವರು. ಓಕೆ ನೋಡೋಣ, ಇನ್ನೊಂದು ವೀಕ್ ಬಿಟ್ಕೊಂಡು ಬನ್ನಿ ಅಂತ ಅಂದರು. ಆವಾಗ ನಾನು ಅವತ್ತಿನ ದಿನ ಸುಮ್ಮನೆ ಇದ್ದೆ. ಅವತ್ತಿನ ದಿನ ಸುಮ್ಮನೆ ಇರಲಿಲ್ಲ. ಹೋಗಬೇಕಾದ್ರೆ ಅಂದವೇ ನನಗೆ ಏನಾದರೂ ತಿನ್ನಬೇಕಂತ ಅನಿಸ್ತಿತ್ತು ಮನೆಗೆ ಹೋಗಬೇಕಾದ್ರೆ. ಸೊ ಓಕೆ ಅಂದ್ಬಿಟ್ಟು ಏನೋ ಒಂದು ರೈಸ್ನ ನಾನು ತೊಗೊಂಡು ತಿಂದು ಮನೆಗೆ ಹೋಗಿದ ತಕ್ಷಣ ಫುಲ್ಲು ವಾಮಿಟ್ ನನಗೆ. ಮೇ ಬಿ ನಾನು ಅವಾಗಲೂ ನನಗೆ ಕನ್ಫರ್ಮ್ ಇಲ್ಲ, ನಾನು ಏನು ಅನ್ಕೊತಾ ಇದ್ದೀನಿ ಅಂದರೆ, ಓಕೆ ಜರ್ನಿ ಮಾಡಿದ್ನಲ್ವಾ, ಸೊ ಅದಕ್ಕೇನಾದ್ರೂ ಸ್ವಲ್ಪ ನಾನು ಆಯಿಲ್ ಐಟಮ್ನ ಕಡಿಮೆ ತಿನ್ನೋದು. ಸೊ ಅದರಲ್ಲಿ ಆಯಿಲ್ ಜಾಸ್ತಿ ಇತ್ತು, ಮೇ ಬಿ ಅದರಿಂದ ವಾಮಿಟ್ ಆಯ್ತೇನೋ ಅಂದ್ಕೊಂಡು ಓಕೆ ಅವತ್ತು ನೆಗ್ಲೆಕ್ಟ್ ಮಾಡಿದೆ, ಸುಮ್ಮನೆ ಆಗೋದ್ವಿ. ಅದಾದಮೇಲೆ ಮತ್ತೆ ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ ಡಾಕ್ಟರ್ನ ನಾನು ಕನ್ಸಲ್ಟ್ ಮಾಡಿದ್ದೋ ಅದೇ ಡಾಕ್ಟರ್ ಹತ್ರ ಹೋದಾಗ ಅವರು 1 ವೀಕ್ ಬಿಟ್ಕೊಂಬನ್ನಿ ಅಂತ ಹೇಳಿದಾರಲ್ವ. ಸೊ ಬೇಡ ನೀವು ಒಂದ್ಸಲ ಸ್ಕ್ಯಾನಿಂಗ್ ಹೋಗಿ ಅಂತಲೇ ಹೇಳಿದ್ರು. ಮೇ ಬಿ ಕನ್ಫರ್ಮ್ ಇರ್ಬೋದು, ಯಾಕಂದರೆ ರಿಪೋರ್ಟಲ್ಲಿ ಬಂದಿದೆ ಬೇಬಿ ಲೈಕ್ ನೀವು ಪ್ರೆಗ್ನೆಂಟ್ ಅಂತಲೇ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಚಾನ್ಸ್ ತೊಗೊಳ್ಳೋದು ಬೇಡ, ನೀವು ಇನ್ನೊಂದು ಸಲ ಹೋಗಿ ಅಂತ ಹೇಳಿದ್ರು. ಸರಿ ಆಯಿತು ಓಕೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಡಿಸೈಡ್ ಮಾಡ್ಕೊಂಡಿದ್ದು, ಓಕೆ ಇಲ್ಲೆಲ್ಲೂ ತೋರಿಸೋದು ಬೇಡ, ತುಮಕೂರಿಗೆ ಹೋಗಿಬಿಡೋಣ. ಯಾಕಂದರೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು, ಲೈಕ್ ಟ್ರೀಟ್ಮೆಂಟ್ ಮೀನ್ಸ್ ನಂದು ಇರ್ರೆಗ್ಯುಲರ್ ಪೀರಿಯಡಿಗೆ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು ಹಾಸ್ಪಿಟಲ್ಗೆ ಹೋಗಿಬಿಡೋಣ ಆದರ್ಶಗೆ ಅಂತ ಹೇಳಿ. ಸೊ ಡಿಸೈಡ್ ಮಾಡಿಕೊಂಡು ನಾವು ಹೊರಟ್ವಿ. ನಿಜವಾಗ್ಲೂ ನಮ್ಮಿಬ್ಬರಿಗೂ ಕನ್ಫರ್ಮ್ ಇಲ್ಲ. ಒಂದು ಕಡೆ ನಮಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಕಡೆ
ಕನ್ಫರ್ಮ್ ಅನ್ನೋ ಥರನೂ ನಮಗೆ ಫಿಕ್ಸ್ ಆಗೋದಕ್ಕೆ ಭಯ ಆಗ್ತಾಯಿತ್ತು. ಸೊ ಇನ್ನೊಂದು ಕಡೆ ಅದನ್ನು ನಾನು ಇನ್ನೊಂದು ವಿಡಿಯೋಲಿ ಶೇರ್ ಮಾಡ್ಕೋತೀನಿ, ಬಿಕಾಸ್ ನನಗೆ ಮಿಸ್ಕ್ಯಾರೇಜ್ ಆಗಿತ್ತು ಅದರಿಂದ. ಸೊ ನಮಗೆ ಈ ಸೆಕೆಂಡ್ ಪ್ರೆಗ್ನೆನ್ಸಿನೂ ಅದೇ ಥರ ಆಗಿಬಿಡುತ್ತೇನೋ ಸೊ ಅನ್ನೋ ಒಂದು ಮೈಂಡ್ಸೆಟ್ ನಮಗೆ ಫಿಕ್ಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಅದನ್ನು ನಂಬ್ತಾನೇ ಇಲ್ಲ, ನಮಗೆ ನಂಬಿಕೆ ಬರ್ತಾನೇ ಇಲ್ಲ. ಸೊ ಅದಾದಮೇಲೆ ನಾವು ಊರಿಂದ ಇಲ್ಲಿಗೆ ಬರೋದಕ್ಕೆ ನಮಗೆ 3 hours ಜರ್ನಿ. 3 hours ಅಂದರೆ ಲೈಕ್ ನಾವು ನಾರ್ಮಲಾಗಿ ಬರಬೇಕಂದ್ರೆ 2 hours ಒಳಗಡೆ ನಾವು ಬಂದುಬಿಡ್ತೀವಿ, ಓಕೆನಾ. ಸೊ ಅವತ್ತು ನಾವು ಬರಬೇಕಾದ್ರೆ 5 hours ತೊಗೊಂಡಿದ್ದೀವಿ ನಾವು ಬರೋದಕ್ಕೆ. ನಾನು ಹಿಂದೆ ಸೀಟಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ, ನಾನು ಯಾವ ವೀಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡಿಲ್ಲ, ಓಕೆನಾ. ಸೊ ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಆಲ್ಮೋಸ್ಟ್ 7 month ಆ ಒಂದು ಟೈಮಲ್ಲಿ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದು. ನಾನು ಅಲ್ಲಿ ತನಕ ನಾನು ಯಾವುದೇ ಥರದ ವೀಡಿಯೋಸ್ ನಾನು ಮಾಡಿಲ್ಲ. ಸೊ ಹಿಂದೆ ಸೀಟಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಫುಲ್ಲು ನನಗೆ ಹಾಕ್ತಾನೆ ಇಲ್ಲ, ಏನೋ ಒಂಥರ ಹೆಂಗಾಗ್ತಿದೆ ಅಂದರೆ ಮೈ ಮೇಲೆ ಜಿರಳೆ ಬಿಟ್ಕೊಂಡಾಗ ಹಾಕ್ತಿರುತ್ತಲ್ಲ ಆ ಥರ ಆಗ್ತಾಯಿದೆ ನನಗೆ. ಒಂದು ಕಡೆ ಕೂರೋಕ್ಕಾಗ್ತಾಯಿಲ್ಲ, ಒಂದು ಕಡೆ ನಿಲ್ಲಕ್ಕಾಗ್ತಾಯಿಲ್ಲ. ಸೊ ಹಿಂದೆ ಸೀಟಲ್ಲಿ ಮಲ್ಕೋತಿದ್ದೆ, ಒಂದು ಸಲ ಮುಂದೆ ಸೀಟಿಗೆ ಬಂದುಬಿಟ್ಟು ಕೂತ್ಕೋತಿದ್ದೆ. ಫ್ರಂಟ್ ಸೀಟಲ್ಲಿ ಕೂತಾಗ ನಿಜವಾಗ್ಲೂ ಈ ಅನುಭವ ಎಲ್ರಿಗೂ ಆಗಿರುತ್ತೆ ಅಲ್ವಾ, ನನಗೆ ಗೊತ್ತಿಲ್ಲ. ಬ್ಯಾಕ್ ಬೋನ್ ಏನಿದೆ ಎಷ್ಟು ನನಗೆ ಉರಿತಾ ಇತ್ತು ಅಂದರೆ ಉರಿ ಆಗ್ತಾಯಿತ್ತು, ಬಿಸಿ ಆಗ್ತಾಯಿತ್ತು, ಒಂಥರ ಬೆಂಕಿನೇ ಇಟ್ಟಿದ್ದಾರೆ ಅನ್ನೋ ಒಂಥರ ಅನುಭವ ನನಗೆ. ಸೊ ಈ ಥರ ಎಲ್ಲ ಆಗ್ತಾಯಿತ್ತು. ಎಲ್ರಿಗೂ ಇದೇ ಥರ ಅಂದರೆ ಆಗಲ್ಲ, ಒಬ್ಬೊಬ್ರು ಬಾಡಿಗೆ ಒಂದೊಂದು ಥರ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನನಗೆ ಇಲ್ಲಿಗೆ ಬಂದು ಸೊ ನಂದು ಫಸ್ಟು ಸ್ಕ್ಯಾನಿಂಗ್ ನಾನು ಮಾಡಿಸ್ಕೊಂಡಾಗ ಓಕೆ ಕನ್ಫರ್ಮ್ ಅಂತಲೇ ಹೇಳಿದ್ರು ನನಗೆ. ಸೊ ಕನ್ಫರ್ಮ್ ಅಂತ ಹೇಳಿ ಆದಮೇಲೆ ಅದ್ರ ಏನು ಪ್ರೊಸೀಜರ್ ಇದೆ ಅದೆಲ್ಲದನ್ನು ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ರು, ನನಗೆ ಅಡ್ಮಿಟ್ ಮಾಡಿಕೊಂಡ್ರು. ನನ್ನ 1-2 ದಿನ ನನ್ನ ಅಡ್ಮಿಟ್ ಮಾಡಿಕೊಂಡ್ರು. ಬಿಕಾಸ್ ನನಗೆ ಪ್ಲಾಸೆಂಟ ಎಲ್ಲ ಕೆಳಗಡೆ ಇದೆ, ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ನನಗೆ 2 ದಿನ ಅಡ್ಮಿಟ್ ಮಾಡಿಕೊಂಡು ಅದಾದಮೇಲೆ ಸೊ ಅದ್ರ ಪ್ರೊಸೀಜರ್ ಏನಿದೆ, ಸೊ ಮಿಸ್ಕ್ಯಾರೇಜ್ ಆಗಬಾರ್ದು ಅನ್ನೋದಕ್ಕೆ ನನಗೆ ಮತ್ತೆ ಏನೆಲ್ಲ ಅವರು ಪ್ರೊಸೀಜರ್ನ ಫಾಲೋ ಮಾಡಿದ್ರು ಮನೆಯಲ್ಲೇ ನಾನಿದ್ದೆ. ಸೊ ಅದನ್ನು ನಿಮಗೆ ನೆಕ್ಸ್ಟು ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಮಿಸ್ಕ್ಯಾರೇಜ್ ಆಗಬಾರ್ದು ಅಂದರೆ ಯಾವುದೆಲ್ಲ ಡಾಕ್ಟರ್ ನಮಗೆ ಮೆಡಿಸಿನ್ಸ್ನ ಕೊಡ್ತಾರೆ, ಯಾವ ಥರ ನಾವು ಕೇರಲ್ಲಿ ಇರ್ಬೋದು ಅನ್ನೋದನ್ನು ನಾನು ಶೇರ್ ಮಾಡ್ಕೋತೀನಿ, ಆಯಿತಾ. ಸೊ ನನಗೆ ಏನು ಮಾಡಿದ್ರು, ಏನು ಟ್ರೀಟ್ಮೆಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ. ಸೊ ಇಷ್ಟ ಆಯಿತು, ಸ್ಕ್ಯಾನಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಮನೆಗೆ ಬಂದ್ವಿ, ಕನ್ಫರ್ಮ್ ಅನ್ನೋದು ಆಯಿತು. ಸೊ ಕನ್ಫರ್ಮ್ ಅಂತ ಆದಮೇಲೆ ನಮಗೆ ನಂಬೋದಕ್ಕೆ ಆಗ್ತಾಯಿಲ್ಲ, ಓಕೆನಾ. ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ಆ ದಿನ ಮರೆಯೋಕ್ಕಾಗಲ್ಲ, ಬಿಕಾಸ್ ಸಂಕ್ರಾಂತಿ ಹಬ್ಬದ ದಿನ ನಂದು ಕನ್ಫರ್ಮ್ ಆಗಿದ್ದು. ಸೊ ಒಂಥರ ಖುಷಿ ಇತ್ತು ಆ ಮೂಮೆಂಟ್ಗಳು. ಮತ್ತು ಇನ್ನೊಂದೇನು ಅಂದರೆ ನನಗೆ ನಿಂತ್ಕೊಳ್ಳೋಕೆ ಕಷ್ಟ ಆಗ್ತಾಯಿತ್ತು. ನಿಂತ್ಕೊಳ್ಳೋಕ್ಕೆ ಲೈಕ್ ಪಾದ ಏನಿದೆ ಎಷ್ಟು ಪೇಯ್ನ್ ಬರ್ತಾಯಿತ್ತು ಅಂದರೆ ನನ್ನ ಬಾಡಿ ವೆಯ್ಟ್ ಪೂರ ನನ್ನ ಪಾದದ ಮೇಲೆ ಬಿದ್ದುಬಿಟ್ಟಿದೆ, ಇಲ್ಲ ಏನೋ ಒಂದು ಕಲ್ಲನ್ನ ತೊಗೊಂಬಂದು ನನ್ನ ಪಾದದ ಮೇಲೆ ಇಟ್ಬಿಟ್ಟಿದ್ದಾರೆ ಅನ್ನೋ ಅಷ್ಟು ನನಗೆ ಪೇಯ್ನ್ ಆಗ್ತಾಯಿತ್ತು. ಸೊ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನನಗೆ ವಾಮಿಟ್, ಓಕೆನಾ. ಯಾವತ್ತೂ ನನಗೆ ಅಂದರೆ 4 weeks + 2 days ಆ ಥರ ಆದಮೇಲೆ ನನಗೆ ಒಂದಿನ ವಾಮಿಟ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮತ್ತೆ ನಾನು ಕಾರಲ್ಲಿ ಜರ್ನಿ ಮಾಡಿದೆ ಅಂತ ಹೇಳಿದ್ನಲ್ವ, ಸ್ಕ್ಯಾನಿಂಗ್ ಇಲ್ಲಿಗೆ ತುಮಕೂರಿಗೆ ಬರಬೇಕಂತೇಳಿ. ಅವತ್ತು ಒಂದಿನ ವಾಮಿಟ್ ಆಯಿತು. ಆ ವಾಮಿಟ್ ಆಗಿ ದಿನದಿಂದ ಹಿಡ್ಕೊಂಡು ನನಗೆ ವಾಮಿಟ್ ಏನು ತಿಂದರೂ ವಾಮಿಟ್ ಆಗ್ತಾಯಿತ್ತು. ಸೊ ನನ್ನ ಬಾಡೀಲಿ ಒಂದು ಹನಿ ನೀರು ಕೂಡ ಹೋಗ್ತಾ ಇರಲಿಲ್ಲ, ಅಷ್ಟು ನನಗೆ ವಾಮಿಟ್ಟು. ಯಪ್ಪ ನಿಜವಾಗ್ಲೂ ಒಂಥರ ಹಾರಿಬಲ್ ಅಂತ ಅನ್ನಿಸ್ತಿತ್ತು ಗೊತ್ತಾ. ಯಾಕಾದರೂ ಬೇಕಪ್ಪ ಅನ್ನೋ ಅಷ್ಟು ನನ್ನ ಬಾಡಿ ನನಗೇನೆ ಆಗ್ತಾ ಇರಲಿಲ್ಲ, ಅಷ್ಟು ಒಂದು ಬೇಜಾರಾಗ್ಬಿಟ್ಟಿತ್ತು. ಸೊ ಅರ್ಲಿ ಪ್ರೆಗ್ನೆನ್ಸಿಲಿ ಸಿಮ್ಟಮ್ಸ್ ಏನಿರುತ್ತೆ ಅಂದರೆ ಮೇಯ್ನು ಬಂದುಬಿಟ್ಟು ವಾಮಿಟ್ ಇರುತ್ತೆ. ಸೊ ಅದು ಬಿಟ್ಬಿಟ್ಟು ಎಲ್ರಿಗೂ ಬ್ಯಾಕ್ ಪೇಯ್ನ್ ಬರಲ್ಲ. ಸೊ ನನಗೆ ಬಂದಿತ್ತು ನನಗೆ ಬ್ಯಾಕ್ ಪೇಯ್ನು. ಅದ್ರ ಜೊತೆ ನನಗೆ ಪಾದಗಳು ತುಂಬಾ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇನ್ನು ಕೆಲವರಿಗೆ ಒಗ್ಗರಣೆ ಸ್ಮೆಲ್ಲೆಲ್ಲ ಕಂಡ್ರೆ ಆಗಲ್ಲ, ಅವ್ರಿಗೆ ವಾಮಿಟ್ ಬರ್ತಾ ಇರುತ್ತೆ. ಬಟ್ ನನಗೆ ಒಗ್ಗರಣೆದು ಆ ಥರ ಎಲ್ಲ ಯಾವುದೇ ಥರದ್ದು ನನಗೆ ಏನೂ ಆಗಿರಲಿಲ್ಲ, ಓಕೆನಾ. ಸೊ ಇಷ್ಟು ನನಗಾಗಿರೋ ಒಂದು ಅನುಭವ ನನಗೆ ಏನಾಗಿತ್ತು, ಸೊ ನನಗೆ ಯಾವ ಥರ ಎಲ್ಲ ಸಿಮ್ಟಮ್ಸ್ ಇತ್ತು ಅಂತ ನಾನು ಶೇರ್ ಮಾಡಿಕೊಂಡೆ. ಸೊ ನಮಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ಸಿಚುಯೇಷನ್ಸು. ನಿಜವಾಗ್ಲೂ ನಾನು ಕನ್ಫರ್ಮ್ ಆಗಿದೆಯಾ ನನಗೆ. ಸೊ ಇದು ಯಾವುದು ಕೂಡ ನನಗೆ ನಂಬೋದಕ್ಕೆ ಅಸಾಧ್ಯ ಆಗಿತ್ತು. ಸೊ ಇರೆಗ್ಯುಲರ್ ಪೀರಿಯಡ್ ಇತ್ತು ಅಂದರೆ ಇದು ಒಂದು ತಲೆನೋವು ನಮಗೆ.
ಈ ಥರ ಆಗಿಬಿಡುತ್ತೆ. ಯಾಕಂದರೆ ನಮ್ಮದು ಡೇಟ್ ಯಾವಾಗಿರುತ್ತೆ, ಡೇಟ್ ಮುಗಿದ ಮೇಲೆ ನಾವು ಪೀರಿಯಡ್ ಆಗಿರ್ತೀವಿ, 1 ತಿಂಗಳು ಇಲ್ಲ ಡೇಟಿಗೆ ಮುಂಚೆ ಆಗಿರ್ತೀವಿ. ನಿಜವಾಗ್ಲೂ ಒಂಥರ ನಮಗೆ ಪೀರಿಯಡ್ ಅನ್ನೋದು ಸಾರಿ, ನನಗೆ ಕೆಮ್ಮು ಆಗಿಬಿಟ್ಟಿದೆ. ಸೊ ಈ ಥರ ಆಯಿತು ನಂದು. ಸೊ ಹಾಗೆ ಒಂಥರ ನಮ್ಮದು ಡೇಟು ವೇರಿ ಆಗ್ತಾ ಇರುತ್ತೆ. ಯಾವಾಗ ನಾವು ಕನ್ಫರ್ಮ್ ಆಗ್ತೀವಿ, ಏನು ಕನ್ಫರ್ಮ್ ಆಗುತ್ತೆ ನಮ್ಮದು ಪ್ರೆಗ್ನೆನ್ಸಿ, ಏನೋ ನಮಗೆ ಏನೂ ಗೊತ್ತಾಗೋದಿಲ್ಲ. ಓಕೆನಾ, ಈ ಥರ ಆಗಿಬಿಡತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇರ್ರೆಗ್ಯುಲರ್ ಪೀರಿಯಡ್ ಇರೋರು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದಾದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ ನಾನು ಮಾಡಿರೋ ಥರ. ಬಿಕಾಸ್ ನಾನು ನೆಗ್ಲೆಕ್ಟ್ ಅಂತ ಏನು ಮಾಡಿಲ್ಲ, ಬಟ್ ನೋಡೋಣ ಇನ್ನೂ ನೋಡೋಣ, ಸುಮ್ಮನೆ ಇಷ್ಟು ಬೇಗ ಡಾಕ್ಟರ್ ಹತ್ರ ಹೋಗೋದು ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾನು ಸುಮ್ಮನೆ ಆಗಿದ್ದು ಅಷ್ಟೇನೆ. ಸೊ ಹಾಗೆ ನಂದು ಅಲ್ಲಿ ಪ್ರೆಗ್ನೆನ್ಸಿದು ರಿಪೋರ್ಟ್ಸ್ ಎಲ್ಲನೂ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಓಕೆನಾ. ಸೊ ಇದು ಸಿಮ್ಟಮ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಹಾಗೆ ನನ್ನ ಒಂದು ಪ್ರೆಗ್ನೆನ್ಸಿನ ನನಗೆ ನಂಬಕ್ಕೆ ಅಸಾಧ್ಯ ಆಗಿತ್ತು. ಸೊ ಅದನ್ನು ನಾನು ಹೇಳಬೇಕಿತ್ತು, ನನಗೆ ಯಾವ ಥರ ಎಲ್ಲ ಸಿಮ್ಟಮ್ಸ್ ಇತ್ತು ಅನ್ನೋದನ್ನು ಹೇಳಿದೆ. ಹಾಗೆ ನಾನು ಕನ್ಫರ್ಮ್ ಆಗೋದಕ್ಕೆ ಮುಂಚೆ ನಾನು ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊತಿದ್ದೆ. ಆವಾಗ ನನಗೆ ತುಂಬ ಸುಸ್ತಾಗ್ತಾಯಿತ್ತು. ಹಾಗಂತ ಹೇಳಿ ನನಗೆ ಅದು ಪ್ರೆಗ್ನೆಂಟ್ ಅನ್ನೋ ಒಂದು ಭಾವನೆ ಕೂಡ ನನಗೆ ಬಂದಿರಲಿಲ್ಲ. ಓಕೆನಾ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ. ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ ನಾವು ಪ್ರೆಗ್ನೆಂಟ್ ಆಗಿರ್ತೀವಿ ಅನ್ನೋದು. ಬಟ್ ಈ ಥರ PCOD ಇರೋರಿಗೆಲ್ಲನೂ ತುಂಬಾ ಕಷ್ಟ ಆಗುತ್ತೆ ನಾವು ಪ್ರೆಗ್ನೆಂಟ್ ಅಂತ ಅಂದ್ಕೊಳ್ಳೋದು. ಸೊ ಚಾನ್ಸ್ ತೊಗೊಳ್ದೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಟ್ಸ್ ಗುಡ್. ಓಕೆನಾ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಕೂಡ ಈ ಥರ ಏನಾದರೂ ಒಂದು ಅನುಭವ ಆಗಿದ್ದರೆ ಸೊ ಶೇರ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಯಾರು ಕೂಡ ಮಿಸ್ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್.